ವೀಕ್ಷಕರೇ, ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮೇಂದ್ರ ರೆಡ್ಡಿ. ಇವತ್ತು ನಾವು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೂರ್ನಾಳ ಗ್ರಾಮದಲ್ಲಿದ್ದೀವಿ. ಮೂರ್ನಾಳ ಗ್ರಾಮ ಏನು ವಿಶೇಷ ಈ ಗ್ರಾಮಕ್ಕೆ ಬಂದಿದ್ದೀವಿ ಅನ್ನೋದನ್ನು ನಾವು ಹೇಳ್ತೀವಿ. ಇಲ್ಲಿ ಒಬ್ಬರು ಇಡೀ ದೇಶದಲ್ಲಿ ತೊಗಲುಗೊಂಬೆ ಆಟ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಭೀಮವ್ವ ದೊಡ್ಡಬಾಳಪ್ಪ ಸಿಳಿಕ್ಯಾತ್ರ ಇವ್ರ ಮನೆಗೆ ಬಂದಿದ್ದೀವಿ. ಅವರ ಒಂದು ಅನುಭವವನ್ನು, ಅವರ ಮಕ್ಕಳಿದ್ದಾರೆ, ಅವ್ರ ಮೊಮ್ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ, ಆ ಅಜ್ಜಿಯ ಮಾತನ್ನು ಕೇಳೋಣ. ಬರ್ರಿ ಅವ್ರು ಏನು ಹೇಳ್ತಾರಂತ. ಈ ಕ್ಷೇತ್ರದಲ್ಲಿ ಅಂದರೆ ತೊಗಲುಗೊಂಬೆ ಆಟ ಕ್ಷೇತ್ರದಲ್ಲಿ ಅವರು ಗಣನೀಯವಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಬಹಳಷ್ಟು ಸೂಕ್ತವಾದಂಥ ವ್ಯಕ್ತಿಯನ್ನು ಹುಡುಕೊಂಡು ಬಂದಿದೆ ಅಂತ ಹೇಳ್ಬೋದು. ಹಾಗೆ ಅವರ ಮಗ ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಕೇಶಪ್ಪ ಶಿಳಿಕ್ಯಾತ್ರ ಅಂತಂದು. ಕೇಶಪ್ಪ ಶಿಳಿಕ್ಯಾತ್ರ. ಹಾಂ, ಭೀಮವರು ನನ್ನ ಸಣ್ಣ ಮಗ. ಹಾಂ, ಒಟ್ಟು ಎಷ್ಟು ಮಂದಿ ಮಕ್ಕಳು ನೀವು? ನಾನು 3 ಗಂಡು ಮಕ್ಕಳು 3 ಹೆಣ್ಮಕ್ಳು. ಹಾಂ, ಎಲ್ಲರೂ ಈ ಕ್ಷೇತ್ರದಲ್ಲಿ ಇದೇ ಕ್ಷೇತ್ರದಲ್ಲೇ ತೊಗಲುಗೊಂಬೆ ಹಾಕೊಂಡು ನಮ್ಮ ಜೀವನ ವೃತ್ತಿ. ಹಾಂ, ಈ ಕಲೆಯನ್ನು ಮತ್ತೆ ವಿರೂಪಾಕ್ಷಪ್ಪ ಕ್ಷತ್ರಿಯ ಅವರು ಹಿರೇಮಗ, ಈ ಭೀಮವ್ವ ಹಿರೇಮಗ. ಅಂದ್ರೆ ಎಲ್ಲರೂ ನೀವು ಒಟ್ಟು ತೊಗಲುಗೊಂಬೆ ಆಟ ಕ್ಷೇತ್ರದೊಳಗೆ ಕೆಲಸ ಮಾಡ್ತಾ ಇದ್ದೀವಿ. ಕೇಳಿದ್ರಲ್ಲ ವೀಕ್ಷಕರೇ, ತೊಗಲುಗೊಂಬೆ ಆಟದಲ್ಲಿ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು, ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಈ ಅಜ್ಜಿಗೆ 103 ವಯಸ್ಸು. ಅವರ ಧ್ವನಿಯನ್ನು ಕೇಳಿದರೆ ಯಾವ ಮೈಕು ಕೂಡ ಬೇಕಾಗಿಲ್ಲ, ಅಂಥ ಒಂದು ಕಂಠದೊಂದಿಗೆ ಅವರು ಇವತ್ತಿಗೂ ನೆನಪಿನ ಶಕ್ತಿ, ಹಳೆಯ ಒಂದು ನೆನಪಿನ ಶಕ್ತಿ, ಹಳೆಯ ಒಂದು ಅವತ್ತೇನು ತಾವು ಗೊಂಬೆ ಆಟ ಆಡದಂಥ ಒಂದು ನೆನಪುಗಳನ್ನು, ಕಲೆಯನ್ನು ಇವತ್ತು ನೆನಪಿಸ್ಕೊಳ್ತಾರೆ. ಅವ್ರು ಯಾವ ರೀತಿ ನೆನಪಿಸ್ಕೊಳ್ತಾರೆ ಅನ್ನೋದು, ಅವು ಯಾವುದೇ ಪುಸ್ತಕ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಹಾಗೆ ನಿರಗ್ಳವಾಗಿ 1 ತಾಸುವರೆಗೂ ಮಾತಾಡ್ತಾರೆ. ಅವ್ರಿಗೆ ಬೇಸರ ಇಲ್ಲ. ಅಷ್ಟೊಂದು ದೂರ ದೆಹಲಿಗೆ ಹೋಗಿ ಆ ಪ್ರಶಸ್ತಿ ತೊಗೊಂಬಂದು ಬೇಸರ ಆಗಿಲ್ಲ, ಮಾತಾಡಿಸಿದ್ರು 1 ತಾಸುಗಳಲ್ಲೇ ಮಾತಾಡ್ತಾರೆ. ಅವರಲ್ಲಿ ಎಂಥ ಒಂದು ಆತ್ಮಶಕ್ತಿ, ಆತ್ಮಸ್ಥೈರ್ಯ ಐತೆ ಅನ್ನೋದನ್ನು ವೀಕ್ಷಕರೇ. ಇನ್ನೊಬ್ಬರು ಅಜ್ಜಿ ಸಂಬಂಧಿಕರಾದಂಥ ಬಸವರಾಜ್ ಕಟ್ಟಿಮನಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರಂತ ಅವ್ರ ಮಾತನ್ನು ಕೇಳೋಣ. ಬರ್ರಿ, ಅವ್ರು ಏನು ಹೇಳ್ತಾರೆ. ಸರ್, ತಮ್ಮ ಹೆಸರು? ಸರ್, ಬಸವರಾಜ್ ಕಟ್ಟಿಮನಿ ಅಂತಂದು. ಅಜ್ಜಿಗೆ ನಾವು ಸಂಬಂಧಿಕರು. ಏನು ಸಂಬಂಧಿಕರು? ಗದಗ ಜಿಲ್ಲೆಯಲ್ಲಿರುವಂಥ ನಮ್ಮ ಅಜ್ಜಿ ಹೆಣ್ಣು ಮೊಮ್ಮಗಳು, ನಮ್ಮ ತಾಯಿಯವರು. ಹಾಗಾಗಿ ಅವ್ರ ಮಗ. ಈಗ ಅಜ್ಜಿ ಪ್ರಶಸ್ತಿ ಬಂತಲ್ಲ, ತಮ್ಗೆ ಏನು ಅನ್ಸುತ್ತೆ ಈ ಪ್ರಶಸ್ತಿ ಬಂದಿದ್ದಕ್ಕೆ? ಪ್ರಶಸ್ತಿ ಬಂದಿದ್ದಕ್ಕೆ ನಾವು ತುಂಬ ಖುಷಿಯಾಗಿದೆ. ಯಾಕಂದರೆ ಭಾರತ ಸರ್ಕಾರದವರು ಸಾಮಾನ್ಯವಾಗಿ ಪದ್ಮಶ್ರೀ ಪ್ರಶಸ್ತಿ ಕೊಡೋದು ಅಂತಿಂಥವ್ರಿಗೆಲ್ಲ. ಈ ಪ್ರಶಸ್ತಿಯನ್ನು ಗುರುತಿಸಿದ್ದಕ್ಕೆ ಕರ್ನಾಟಕ ಸರ್ಕಾರದಿಂದ ಅವರು ನಾಮಿನೇಟ್ ಆಗಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾವು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತುಂಬ ಅಭಿನಂದನೆಗಳನ್ನು ಹೇಳ್ತೀವಿ. ಆಮೇಲೆ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆದಂಥ ಎಲ್ಲ ಸಚಿವ ಸಂಪುಟ ಇರೋರಿಗೂ ನಾವು ಈ ಅಜ್ಜಿ ಮೊಮ್ಮಗಳಾಗಿ ನಾನು ಇವರಿಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಮಾಜದಲ್ಲಿ ಸಾಕಷ್ಟು ಗಣನೀಯ ಒಂದು ಕೊಡುಗೆಯನ್ನು ನಮ್ಮ ಸಮುದಾಯ, ಈ ಸಮಾಜಕ್ಕಾಗಲಿ, ಕರ್ನಾಟಕ ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ, ದೇಶ ವಿದೇಶದಲ್ಲಿ ಈ ಕಲೆಯನ್ನು ಪ್ರಸ್ತುತಪಡಿಸಿ ಈ ನಾಡಿಗೆ ಕೀರ್ತಿಗೆ ತಂದಿದ್ದಾರೆ. ಈ ಕೀರ್ತಿ ತಂದಿದ್ದಕ್ಕೋಸ್ಕರ ಇವರು ನಮ್ಮ ಮಾವರು, ಅವರ ಕೊನೆಯ ಮಗ, 3ನೇ ಮಗ, ಇವರು ಅವ್ರ ಮಗ ಪಾಂಡವರಾಜ್ ಅಂತಂದು, ಇವರೆಲ್ಲ ಈ ಕಲೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಕಲೆಯಿಂದನೇ ಇವರು ಉಪಜೀವನ ನಡೆಸ್ತಾರೆ. ಪ್ರಶಸ್ತಿ ಬಂದೈತಿ ಅಜ್ಜಿಯವರಿಗೆ. ಸರ್ಕಾರದಿಂದ ಇವರಿಗೆ ಏನು ಸವಲತ್ತುಗಳು ಕೊಡಬೇಕು ನೋಡ್ರಿ. ಈಗ ಸರ್ಕಾರದವರು ಈ ಎಲ್ಲ ಕಲೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೈತಿ ಕರ್ನಾಟಕ ಸರ್ಕಾರ. ಮತ್ತು ಮೈಸೂರು ದಸರಾದಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಹಂಪಿ ಉತ್ಸವದಲ್ಲಿ ಪ್ರಶಸ್ತಿ ಕೊಟ್ಟು ಈ ಕಲೆಯನ್ನು ದೇಶ ವಿದೇಶಕ್ಕೆಲ್ಲ ಕೊಟ್ಟು ಪಬ್ಲಿಸಿಟಿ ಮಾಡಿದ್ದಾರೆ. ಇವರಿಗೆ ಇದೇ ಕಲೆಯಿಂದನೇ ಉಪಜೀವನ ಆಗಿರೋದ್ರಿಂದ ಇವ್ರಿಗೆ ಬೇರೆ ಕೆಲಸ ಗೊತ್ತಿಲ್ಲ, ಕೆಲಸಕ್ಕೆ ಹೋಗೋಕ್ಕೂ ಆಗೋದಿಲ್ಲ. ಇದೇ ಒಂದು ತರಗತಿ ಮಾಡ್ಕೊಂತ ಇದೊಂದು ತರಗತಿ ಕೊಡುತ್ತ ನಾಡಿನಾದ್ಯಂತ ಇವರು ಸಂಚರಿಸ್ತಾರೆ. ಈ ಅಲೆಮಾರಿ ಶಿಳಕೆ ಸಮಾಜ ಆಗಿರೋದ್ರಿಂದ ಇವ್ರಿಗೆ ಬೇರೆ ಉಪಜೀವನ ಗೊತ್ತಿಲ್ಲ. ಹಾಗಾಗಿ ಇವ್ರಿಗೆ ಇದೇ ಒಂದು ಕಲೆಯಿಂದ ಉಪಜೀವನ ಆಗಿರೋದ್ರಿಂದ ಸರ್ಕಾರದವರು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಶಾಸಕ, ಸಚಿವರು, ಎಲ್ಲ ಸಂಪುಟದವರು ಇದ್ರ ಬಗ್ಗೆ ಒಂದು ಈ ಜನಾಂಗದ ಒಂದು ಕೀರ್ತಿಗೆ ಸರ್ಕಾರ ಬದ್ಧವಾಗಿರಬೇಕು. ಇವರು ಸನ್ಮಾನ ಮಾಡಿದ್ದಾರೆ. ಅದರಿಂದ ಅವ್ರ ಉಪಜೀವನಕ್ಕಾಗಿ ಇವ್ರ ಕಲೆ ಈ ಯಾವಾಗ ತಿಂಗಳಿಗೆ, ವರ್ಷಕ್ಕೆ ಹಿಂಗೆ ಬಂದರೆ ಅವ್ರ ಉಪಜೀವನ ಇದರಿಂದ ಆಗೋದಿಲ್ಲ. ಇವರಿಗೆ ಡೈಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಏನಾದರೂ ಒಂದು ಕಲೆ ಉಪಜೀವನಕ್ಕೆ ಹೋಗ್ತಿದೆ. ಈ ವೃತ್ತಿಯಿಂದ ಇನ್ನೊಂದು ಉಪಜೀವನ ಮಾಡ್ಕೊಳ್ಳೋಕ್ಕೆ ಇವರಿಗೆ ಸರ್ಕಾರದಿಂದ ಕೃಷಿ ಜಮೀನು ಕೊಟ್ಟರೆ, ಈ ವೃತ್ತಿ ಇಲ್ಲದಾಗ, ಈ ಕಲೆ ಇಲ್ಲದಾಗ ಅವರು ಅದೇ ಹೊಲದಲ್ಲಿ ಕೃಷಿ ಕಾಯಕ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಜೀವನ ಮಾಡ್ತಿರ್ತಾರೆ.
ಮತ್ತು ಆಮೇಲೆ ಈಗ ನೋಡ್ರಿ ಇವರು 3 ಮಂದಿ ಅಜ್ಜಿಗೆ ಗಂಡ್ಮಕ್ಳು ಮತ್ತು 12 ಮಂದಿ ಮೊಮ್ಮಕ್ಕಳು, 6 ಮಂದಿ ಮರಿ ಮೊಮ್ಮಕ್ಕಳು ಇದ್ದಾರೆ. ಇವರೆಲ್ಲರೂ ಈ ಸಣ್ಣ ಮನೆಯಲ್ಲಿ ಈ 14 ಜನ ಇದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಅವ್ರು ಸಣ್ಣ ಮನೆಯಲ್ಲಿ, ಹೌದು ಸರ್. ಈ ಸಣ್ಣ ಮನೆಯಲ್ಲಿ ಇವರಿಗೆ ಸಾಕಷ್ಟು ಇರಾಕ ಆಗೋದಿಲ್ಲ. ಹಂಗಾಗಿ ಸರ್ಕಾರದವರು, ಈ ಜಿಲ್ಲಾಡಳಿತದವರು, ಕರ್ನಾಟಕ ಸರ್ಕಾರದವರು ಇಲ್ಲಿ ಇವರಿಗೆ ಈ ಗ್ರಾಮ ಅಥವಾ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಏನೋ ಒಂದು ಭೂಮಿಯನ್ನು ಕೊಟ್ಟು ಸೂರನ್ನು ಮಾಡಿ ಕೊಟ್ಟರೆ ಅವ್ರಿಗೆ ಒಂದು ಜೀವನಕ್ಕೆ ಮತ್ತು ಮನೆಗೆ ಆಶ್ರಯಕ್ಕೆ ಒಂದು ದಾರಿ ಆಗ್ತದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಇವ್ರ ಹೆಸರು ಏನಾದರೂ ಮ್ಯೂಸಿಯಂ? ಹೌದು ಸರ್, ಇದು ಸುಮ್ಮನೆ ಸಾಮಾನ್ಯವಂತ ವಿಷಯ ಅಲ್ಲ. ನಮ್ಮ ಅಂದ್ರೆ ಈ ಕಲೆ ನಶಿಸಿ ಹೋಗ್ಬಾರ್ದು. ಹೌದು ಸರ್, ಈ ಕಲೆ ಜನರಿಗೆ ಪ್ರಚಾರ ಆಗಬೇಕು. ಆ ನಿಟ್ಟಿನೊಳಗೆ ಸರ್ಕಾರ ಇದಕ್ಕೆ ಸೂಕ್ತವಾದ ಜಾಗವನ್ನು ಪರ್ಚೇಸ್ ಮಾಡಿ ಅದಕ್ಕೆ ಒಂದೇನಾದರೂ ಮ್ಯೂಸಿಯಂ ಥರ ಕೆಲಸ ಮಾಡಿದ್ರೆ ಆ ಮುಂದಿನ ಪೀಳಿಗೆಗೆ ತರಬೇತಿ ಕೊಟ್ಟಂಗೂ ಆಗಿರ್ತೈತಿ. ಆ ಮ್ಯೂಸಿಯಂ ಬಂದಂಥ ಪ್ರೇಕ್ಷಕರು ಅದನ್ನು ಮ್ಯೂಸಿಯಂ ನೋಡಿದ್ದು ಅಜ್ಜಿ ಅವತ್ತು ಏನು ಮಾಡಿದಂಥ ಒಂದು ಸಾಮಾಜಿಕ ಒಂದು ಅನೇಕ ಪಿಡುಗುಗಳನ್ನು ಯಾವ ರೀತಿ ಹೋಗಲಾಡಿಸಿದ್ರು ತಮ್ಮ ಈ ಏನು ತೊಗಲುಗೊಂಬೆ ಆಟ ಕಲೆ ಮೂಲಕ ಅಂಥವ್ಗೆ ಒಂದು ಪ್ರೇರಣೆ ಆಗಬೇಕು. ಸತ್ಯ ಸರ್ ನೀವು ಹೇಳೋದು. ಯಾವುದೇ ಇರಲಿ, ನಮ್ಮದು ಕಲೆ ಸಂಸ್ಕೃತಿ ಇಂದನ ನಮ್ಮ ದೇಶದಲ್ಲಿ ಒಂದು ಹೆಸರಿದೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ವಿವಿಧ ಜನಾಂಗದವರು ಎಲ್ಲರೂ ಒಂದು ಬಾಂಧವ್ಯದಿಂದ ಬದುಕ್ತಾರಂದ್ರೆ ಅದಕ್ಕೆ ನಮ್ಮ ದೇಶದ ಒಂದು ಹೆಗ್ಗುರುತ ಕಲೆ ಸಂಸ್ಕೃತಿ. ಆ ಕಲೆ ಸಂಸ್ಕೃತಿ ನಶಿಸಿ ಹೋಗಬಾರ್ದು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳು ಇದ್ದಾವೆ ಮತ್ತು ಅವು ಸಂಸ್ಕೃತಿಗಳಿದ್ದಾವೆ, ಒಂದು ಕಲೆ ಪ್ರಕಾರಗಳಿದ್ದಾವೆ. ನಾನು ಇನ್ನೊಂದು ಕರ್ನಾಟಕ ಸರ್ಕಾರಕ್ಕಾಗಿ, ದೇಶಕ್ಕಾಗಿ ಏನು ಹೇಳ್ತಂದರೆ, ಈ ನಮ್ಮ ಕಲೆ ಉಳಿಬೇಕು. ಯಾಕೆ ಉಳಿಬೇಕು ಅಂತಂದರೆ, ಇಲ್ಲಿ ಈ ಕಲೆಯನ್ನು, ತೊಗಲುಗೊಂಬೆ ಕಲೆಯನ್ನು ನಾವು ಮೊದಲು ಹೆಂಗೆ ಸಣ್ಣವರಿಂದ ನಮ್ಮ ಅತ್ತಿಯವರು ಹೆಂಗೆ ಮಾಡ್ತಿದ್ರು ಅಂದರೆ, ಒಂದು ಪರದೆ, ಒಂದು ಬಿಳಿ ಪರದೆಗೆ ಹಿಂದಿರಿದುಕೊಂಡು ಬೆಳಕಿನ ಸಹಾಯದಿಂದ ಒಂದು ಕಲೆ ಮುಖಾಂತರ ಇದನ್ನು ಜೀವನ ಪಾತ್ರ ಮಾಡಿ ಆ ಒಂದು ಪಾತ್ರ ರಾಮಾಯಣ, ಮಹಾಭಾರತ ಇಂಥ ಬೇರೆ ಬೇರೆ ಒಂದು ಸನ್ನಿವೇಶಗಳನ್ನು ನಾವು ಜನರಿಗೆ ತೋರಿಸ್ತಿದ್ದಾರೆ. ಆ ಪರದೆ ಮುಖಾಂತರ ಇವತ್ತು ಬೆಳ್ಳಿ ಪರದೆ ಕಾಲಿಟ್ಟಿದೆ. ಮೂಲತಃ ಬೇಸಿಕ್ ಆಗಿ ತೊಗಲುಗೊಂಬೆ ಆಟ ಬೆಳ್ಳಿ ಪರದೆಯ ಪ್ರೇರಣೆ. ಹೌದು ಸರ್, ಅದು ಬ್ಲೂ ಪ್ರಿಂಟ್ ನಾವು ಸರ್ ಈ ತೊಗಲುಗೊಂಬೆ ಬ್ಲೂ ಪ್ರಿಂಟ್ ಬೆಳ್ಳಿ ಪರದೆ ಮಾಡ್ಕೊಂಡಿದ್ದಾರೆ ಸಿನಿಮಾ ರಂಗ. ಆದ್ರೆ ಈ ಸಿನಿಮಾ ರಂಗ ಬಂದಿಂದ ಈ ತೊಗಲುಗೊಂಬೆ ಆಟ ಒಂದು ಸೈಡ್ ಸಾಮಾನ್ಯವಾಗಿ ನೋಡೋದು ಕಮ್ಮಿ ಆಗೈತೆ. ಕಮ್ಮಿ ಆಗೈತೆ. ಏನು ಹೇಳ್ತೀನಿ ಅಂದ್ರೆ, ಸಿನಿಮಾ ರಂಗದವರು ಈ ಒಂದು ಬ್ಲೂ ಪ್ರಿಂಟ್ಲಿಂದನ ಈ ಒಂದು ವೃತ್ತಿಯನ್ನ ಬೆಳ್ಳಿ ಪರದೆ ಮೇಲೆ ತೋರಿಸ್ತಾರಲ್ಲ ಸರ. ಇವತ್ತಿನವರೆಗೂ ಇಂಥ ಕಲೆ ಯಾರು ಮಾಡಿದ್ರಪ್ಪ ಅನ್ನೋದಕ್ಕೆ ಯಾವ ಕಲೆ ಸಿನಿಮಾ ರಂಗದವರು ಈ ಅಜ್ಜಿಗೆ ಬಂದು ಭೇಟಿಯಾಗಿರ್ತಾರೆ. ಅದೊಂದು ವಿಷಾದ. ಆಮೇಲೆ ನಮ್ಮ ಒಂದು ಈ ಸಮಾಜದ ಪರಿಶಿಷ್ಟ ಜಾತಿ ಒಳಗೆ 101 ಜಾತಿ ಇದ್ದಾವೆ. 101 ಜಾತಿ ಒಳಗೆ ನಮ್ದು ವಿಶೇಷವಾಗಿ ಸಿಳ್ಳೆಗಾರ ಸಮಾಜ ಕಲೆಯನ್ನು ತೋರಿಸ್ಕೊಟ್ಟಿದೆ, ನಾಡಿನಾದ್ಯಂತ ಹೆಸರು ಮಾಡಿದೆ. ನಮ್ಮ ಒಂದು ಜಾತಿ ಒಳಗೆ, ಈ ಪರಿಶಿಷ್ಟ ಜಾತಿ ಒಳಗೆ ಬೇರೆ ಬೇರೆ ಎಲ್ಲ ಸಮುದಾಯಗಳು ಬಂದಿದ್ದಾರೆ. ಈ ಜನಾಂಗದ ಒಂದು ಎಸ್ ಸಿ ಸಮಾಜದ ಸಂಘ ಸಂಸ್ಥೆಗಳು ಬಂದು ಗೌರವ ಸಲ್ಲಿಸಿದ್ರೆ ಭಾಳ ಖುಷಿ ಆಗುತ್ತೆ ಸರ್. ಹೀಗಾಗಿ ನಮಸ್ತೆ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ಅಜ್ಜಿ ಒಂದು ಸಾಧನೆಯ ಕುರಿತು ಅವ್ರು ಏನೇನು ಹೇಳ್ತಾರ ಅವ್ರನ್ನ ಮಾತಾಡ್ಸಿ. ಸಿನಿಮೂರಲ್ಲಿ ಮಳೆ ಬರುತ್ತೆ ಅಂತ ಒಂದ್ ನಂಬಿಕೆ ಇತ್ತು. ಈ ನಂಬಿಕೆಯಿಂದ ಶುರುವಾದ ನಮ್ಮ ಕರ್ನಾಟಕದ ಭೀಮವ್ವ ಶಿಳ್ಳೆಕ್ಯಾತರವರ ಗೊಂಬೆಯಾಟದ ಜೀವನ ಕೊನೆಗೆ ಈ ಕಲೆಯನ್ನ ಉಳಿಸಿ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಇದು ಪದ್ಮಶ್ರೀ ಭೀಮವ್ವ ಶಿಳ್ಳೆಕ್ಯಾತರವರ ಲೈಫ್ ಜರ್ನಿ. 8 ವರ್ಷದ ಪುಟ್ಟ ಹುಡುಗಿಯಾಗಿದ್ದಾಗಲೇ ಅವರ ಮದುವೆಯಾಗಿತ್ತು. ಗಂಡನ ಮನೆಯ ತೊಗಲುಗೊಂಬೆ ಆಟವನ್ನೇ ತನ್ನ ಕಸುಬು ಮಾಡಿಕೊಂಡು ಮದುವೆಯಾದ ಕ್ಷಣದಿಂದ ಭೀಮವ್ವ ಕೂಡ ಊರೂರು ಅಲೆದಾಡಿ ಗೊಂಬೆಯಾಟ ಪ್ರದರ್ಶನ ಮಾಡ್ತಿದ್ರು. ರಾಮಾಯಣ, ಮಹಾಭಾರತ ನಾಲ್ಗೆಯ ತುದಿಯ ಮೇಲೆ ಇಂದಿಗೂ ಕೂಡ ಭೀಮವ್ವಳಿಗೆ ನೆನಪಿದೆ. ಕನ್ನಡ ಬಿಟ್ಟು ಬೇರೆ ಭಾಷೆ ಬಾರದ ಭೀಮವ್ವ ಗೊಂಬೆಯಾಟದ ಮೂಲಕವೇ ಸುಮಾರು 9 ದೇಶಗಳಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಇವರ ಈ ಸಾಧನೆಗೆ 1993ರಲ್ಲಿ ಇರಾನ್ನ ಪ್ರತಿಷ್ಠಿತ ಪಪೆಟ್ರಿ ಪ್ರಶಸ್ತಿ ಸಂದಿದೆ. ಕರ್ನಾಟಕ ಸರ್ಕಾರ ಇವರಿಗೆ ಜಾನಪದ ಶ್ರೀ ಪ್ರಶಸ್ತಿಯನ್ನ ನೀಡಿದೆ. ತಮ್ಮ ಜೀವನ ಕಾಲದ ಈ ಘಟ್ಟದಲ್ಲೂ ಕೂಡ ಇಂದಿನ ಯುವ ಜನತೆಗೆ ಭೀಮವ್ವ ಗೊಂಬೆಯಾಟದ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಕರ್ನಾಟಕದ ತೊಗಲುಗೊಂಬೆಯಾಟವನ್ನ ವಿಶ್ವದ ಮುಂದೆ ಮೆರೆಸಿದ ನಮ್ಮ ಕೊಪ್ಪಳದ ಭೀಮವ್ವ ಶಿಳ್ಳೆಕ್ಯಾತರ್ ತನ್ನ ಜೀವನದ ಉದ್ದಕ್ಕೂ ಮಾತನಾಡಿದ್ದು ಕೇವಲ ಕನ್ನಡ ಮಾತ್ರ. ಈಗ ಕನ್ನಡಿಗರ ಹೆಮ್ಮೆಯಾಗಿ ರಾಷ್ಟ್ರಪತಿ Meet 5 extraordinary Indians from different walks of life who have been awarded the Padma Awards by the Modi government. Dr. Deshmane Vijay Lakshmi, a leading cancer surgeon who has done important work in breast cancer
ಒಂದು ಮಾತು, ಕಲೆಗೆ ಭಾಷೆ ಇಲ್ಲ, ಕಲೆಗೆ ಭಾಷೆ ಇಲ್ಲ. ಈಗ ಸುಮಾರು ಒಂದು 4-5 ವರ್ಷದಿಂದ ಒಂದು 103 ವರ್ಷ, ಸುಮಾರು 96 ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾಳೆ. ಮತ್ತು ಅಷ್ಟೇ ಅಲ್ಲ, ಆ ಕ್ಷೇತ್ರಕ್ಕೆ ಸಂಪೂರ್ಣ ಡೆಡಿಕೇಶನ್ ಅದ ಅಂತ ಅದನ್ನ ಬಹಳಷ್ಟು ಮನಸ್ಸಿಗೆ ಅದರ ಅಮ್ಮನ ರಕ್ತದೊಂದಿಗೆ ಅದು ಬೆಳೆದು ಬಂದ. ಮತ್ತು ಅದ್ರ ನಿಜವಾಗ ಅಭಿಮಾನ ನಮಗೆ ಯಾಕಂದ್ರೆ ಆತವ ಅಂತ ತಿಳ್ಕೊಂಡಂತಂದರೆ, ಭಾರತದ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅಲ್ಲಿ ತನಕ ಕರೆದು ಆಯಮ್ಮ ಗೌರವವನ್ನು ಕೊಟ್ಟದ್ದಲ್ಲದೆ ನಿಜವಾಗ್ಲೂ ಆಗಲೇ ನಮ್ಮ ಇವರು ಹೇಳಿದ ಹಾಗೆ ನನಗನ್ಸಿದ ಮಟ್ಟಿಗೆ ಅಜ್ಜಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಹೋದ್ರೂ ಸಹಿತವಾಗಿ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಕೇವಲ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೆನೆಸಂಗಿಲ್ಲ ಅಜ್ಜಿನ. ಬಹುತೇಕ ಇಡೀ ನಮ್ಮ ದೇಶವೇ ಆ ಅಮ್ಮಗೆ ನಮಸ್ಕಾರ ಮಾಡ್ತಾರೆ. ಅಂಥ ಒಂದು ಎತ್ತರಕ್ಕೆ ಬೆಳೆದಂಥ ಅಮ್ಮನಿಗೆ ನಾನು ಈ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಬಹಳ ಕಲೆ, ನಮ್ಮಂತ ಮಾತಾಡೋರು 1000 ಮಂದಿ ಸಿಗ್ತಾರೆ, ಆದರೆ ಕಲಾಕಾರರು ಬಹಳ ಕಡಿಮೆ. ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಭಾರತ ರತ್ನ ಸಿಕ್ಕಿದ್ದು ಭೀಮಸೇನ್ ಜೋಶಿ ಅವರು, 4ನೇ ಕೂಡ ಇದಾಗಲಾರ್ದಂಥದ್ದು, ತಂದೆಗೆ ಬೇಸರಾದ ಮಗ ಮನೆ ಬಿಟ್ಟು ಹೋದಂಥವ್ರು ಅಂತ. ನಿಜವಾಗ್ಲೂ ನನಗೆ ಭಾಳ ಖುಷಿ ಅನ್ನಿಸ್ತು, ಭಾರತ ರತ್ನ ಬಂದದ್ದು ಫಸ್ಟ್ ಅವ್ರಿಗೆ ಅಂತ. ಆ ನಂತರ ಈಗ ನಿಜವಾಗ್ಲೂ ಯಾರಿಗೂ ಎಲ್ಲರಿಗೂ ಗೊತ್ತಿದ್ರು ಸಹಿತವಾಗಿ ಬಹಳ ನೆಗ್ಲಿಜೆನ್ಸ್ ಆದಂಥ ಒಂದು ಕಲೆ ಇದು. ಆ ಕಲೆಗೆ ಜೀವ ಕಳೆ ತುಂಬಿ ಅದು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಹಿತವಾಗಿ ಅದಕ್ಕೆ ಒಂದು ಗುರುತನ್ನ ಕೊಟ್ಟಂತ ಅಜ್ಜಿಗೆ ನಾನು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ಅಜ್ಜಿ ಇನ್ನಷ್ಟು ಕಾಲ ನಮ್ಮ ಮಧ್ಯದಲ್ಲಿ ಇರಲಿ. ಇದ್ರು ಅಂತಂದ್ರೆ ನಮಗೊಂದು ಸ್ಫೂರ್ತಿ ಸೆಲೆ ಆಗತ್ತೆ ಅಂತಕ್ಕಂಥ ಒಂದು ಮಾತನ್ನು ಇವತ್ತೆಲ್ಲ ನಮ್ಮ ಅಲಿಮಾರಿ ಬುಡಕಟ್ಟು ಸಮುದಾಯದ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರು ಮತ್ತು ಅನೇಕ ಅಲಿಮಾರಿ ಜನಾಂಗದವರು ಇವತ್ತು ಬಂದು ನಮ್ಮ ಪ್ರೀತಿಯ ಮುಕ್ತ ಸನ್ಮಾನ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಗೌರವಿಸಿದ್ದೇವೆ. ಇವತ್ತಿನ ದಿವಸ ತೊಗಲುಗೊಂಬೆಯನ್ನು ಉಳಿಸಿ ಬೆಳೆಸಿ ಇಲ್ಲಿ ಮಟ್ಟ ತಂದಿದ್ದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಕ್ಕಾಗಿ ಮತ್ತು ಭಾರತ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರು ಪದ್ಮಶ್ರೀ ಪ್ರಶಸ್ತಿ ಭವನದಲ್ಲಿ ಅವರು ಸನ್ಮಾನ ಮಾಡಲಿಕ್ಕೆಲ್ಲ ಅನುಕೂಲ ಮಾಡಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಎಲ್ಲ ಥರ ನಮ್ಮ ಇಡೀ ನಮ್ಮ ಸಚಿವ ಸಂಪುಟದ ಸಚಿವರಿಗೆ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ಧನ್ಯವಾದಗಳು ಇರುತ್ತವೆ. ನಮ್ಮ ಅನಿವಾರ್ಯ ಬುಡಕಟ್ಟು ಸಮುದಾಯದ ಜನಾಂಗದವರಿಂದ ಇವರು ಬಹಳ ಇನ್ನೂ ಎತ್ತರಿಗೆ ಬೆಳೀಲಿ, ಈ ಸಮುದಾಯದೊಳಗೆ ನಶಿಸಿ ಹೋಗ್ತಕ್ಕಂಥ ತೊಗಲುಗೊಂಬೆ ಆಟಗಳಿಂದ ಬೆಳೀಲಿ ಅಂತೇಳಿ ಇದರ ಮುಖಾಂತರ ನಾವೆಲ್ಲರೂ ಕೂಡ ಅವರಿಗೆ ಎಲ್ಲರೂ ಗೌರವಪೂರ್ವಕ ನಮನಿಸಿ ಒಳ್ಳೆ ಕೊಡುಗೆಯನ್ನು ಈ ಅಜ್ಜಿ ಮುಖಾಂತರ ಸಿಕ್ಕಿರುತ್ತದೆ. ನಮ್ಮ ದೇಶದಾಗಲಿ, ನಮ್ಮ ರಾಜ್ಯದಾಗಲಿ, ನಮ್ಮ ಜಿಲ್ಲಾದಾಗಲಿ ಇದು ಬಂದಿದ್ದು ಅತ್ಯಂತ ನಮ್ಮ ಗೌರವ ಸಂಗತಿಯಾಗಿ ರಮಣ ದನಿಯ ಸೀತಾ ಲಕ್ಷ್ಮಣನೆಂದು ಮಳೆ ಹೋದಾಗ ಹಳ್ಳಿ ಆಟ ಆಡಿದ್ರೆ ತೊಗಲುಗೊಂಬೆ ಆಟ ಆಡಿದ್ರೆ ಮಳೆ ಬರ್ತಂತಂದು ಹಳ್ಳಿ ಒಳಗೆ ಹೋಗಿ ಈಗಿ ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕಟ್ಕೊಂಡು ಈಗ ಹಳ್ಳಿ ಒಳಗೆ ಈಗ ನಮ್ಮ ತೊಗಲುಗೊಂಬೆ ಆಟ ಪ್ರದರ್ಶನ ಮಾಡ್ತಾರೆ. ಈ ಸಮಾಜಕ್ಕೆ ತಾವು ಯಾವ ರೀತಿ ಸಂದೇಶವನ್ನು ಕೊಡ್ತೀರಿ? ಅಂದ್ರೆ ಈಗ ಉದಾಹರಣೆ ಅಸ್ಪೃಶ್ಯತೆ ಇರ್ಬೋದು, ಸಮಾಜದ ಕೆಲವು ಅನಿಷ್ಟಗಳನ್ನ ನಿಮ್ಮ ಕಲೆ ಮುಖಾಂತರ ಜನರಿಗೆ ಯಾವ ರೀತಿ ತಿಳುವಳಿಕೆ ಹೇಳುವಂತ ಪ್ರಯತ್ನ ಏನಿಲ್ಲ ಸರ್, ಇದು ವಿರಾಟ ಪರ್ವ, ಮಹಾಭಾರತ, ರಾಮಾಯಣ, ಕುರುಕ್ಷೇತ್ರ, ಕರ್ಣಪರ್ವ, ದ್ರೋಣಪರ್ವ, ಶೈಲ್ಯಪರ್ವ, ಆದಿಪರ್ವ, ಸ್ವರಪರ್ವ ಮುಖಾಂತರನ ಇದು ನಮ್ಮ ವಿರಾಟ ಪರ್ವ ಕೀಚಕನವಾದ ಅಂದ್ರೆ ಇದು ಒಂದು ತೊಗಲುಗೊಂಬೆ ಒಳಗೆ ಒಂದು ಇದು ಒಂದು ಮಹಾಭಾರತ ಒಳಗೆ ಒಂದು ಕತೆ ಮೂಲಕ ಜನರಿಗೆ ಮನೋರಂಜನೆ ಎಲ್ಲರೂ ನೋಡ್ರಿ ಮೊಮ್ಮಕ್ಕಳು ಇವ್ರು ಕೂಡ ಈ ಕಲೆ ಕಲಿಸ್ಕೊಂಡು ಹೊಂಟೇ ಸರ್. ನಮ್ಮ ಹೆಣ್ಮಕ್ಳು ಕೂಡ ಅವರು ಕಲೆಯನ್ನ ಅವ್ರಿಗೆ ಕಲ್ಸಿನ್ರ, ಮೊಮ್ಮಕ್ಕಳಿಗೆ ಕಲ್ಸಿನಿ. ಒಟ್ಟಾರೆ ನಿಮ್ಮ ಫ್ಯಾಮಿಲಿ ಎಲ್ಲ ಈ ತೊಗಲುಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಜ್ಜಿಗೆ ಪ್ರಶಸ್ತಿ ಬಂದಿತ್ತಲ್ಲ, ಪದ್ಮಶ್ರೀ ಪ್ರಶಸ್ತಿ ಬಂತು, ಏನ್ ಅನ್ಸುತ್ತೆ ನಿಮಗೆ ಸರ್? ಒಂದು ನಮ್ಮ ಇಡೀ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ ಒಂದು ಹೆಮ್ಮೆಯ ಪ್ರಶಸ್ತಿಯನ್ನು ಕೊಟ್ಟು ಹೆಚ್ಚು ಕಡಿಮೆ ಈ ಕ್ಷೇತ್ರದೊಳಗೆ ಇಲ್ಲ ಸರ್, ನಮ್ಮ ಕೊಪ್ಪಳ ಜಿಲ್ಲಾಕ್ಕೆ ಇದುವರೆಗೂ ಪದ್ಮಶ್ರೀ ಸಿಕ್ಕಿಲ್ಲ ಸರ್. ಇದೇ ಫಸ್ಟ್ ನಮ್ಮ ತಾಯಿಯವರಿಗೆ ಈ ಕ್ಷೇತ್ರದೊಳಗೆ ಸಿಕ್ಕಿದ್ದಿಲ್ಲ ಸರ್. ಈ ತೊಗಲುಗೊಂಬೆ ಕ್ಷೇತ್ರದೊಳಗೆ ಸಿಕ್ಕಿದ್ದಿಲ್ಲ ಸರ್.
ಇದ ಫಸ್ಟ್ ಸರ್. ತೊಗಲುಗೊಂಬೆ ಕ್ಷೇತ್ರಕ್ಕೆ ಕೊಟ್ಟದ್ದ ಪದ್ಮಶ್ರೀ ನಮ್ಮ ಅವ್ವರಿಗೆ ಸರ್. ಪದ್ಮಶ್ರೀ ಕೊಟ್ಟದ್ದು ಬಹಳ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಅನ್ಸ ಸರ್. ನಮ್ಮ ತಾಯಿಯ ಪದ್ಮಶ್ರೀ ಸಿಕ್ಕಿದಕ್ಕೆ ಆಮೇಲೆ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿ ಅವರಿಗೂ ಮತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೂ ಈ ನಮ್ಮ ಕೇಂದ್ರ ಸಚಿವರು ಎಲ್ಲರಿಗೂ ನನ್ನ ಅಭಿನಂದನೆ ಹೇಳಕ್ ಇಷ್ಟಪಡ್ತಾರ. ನನ್ನ ಪದ್ಮಶ್ರೀ ನಮ್ಮ ಒಂದು ಹಳ್ಳಿ ಒಳಗೆ ಗುರ್ತಿಸಿ, ನಮ್ಮ ಹಳ್ಳಿಯಿಂದ ದಿಲ್ಲಿವರೆಗೂ ಗುರ್ತಿಸಿ ನಮ್ಮ ಅವ್ಗ ಪದ್ಮಶ್ರೀ ಕೊಟ್ಟಕ್ಕ ಇಡೀ ನಮ್ಮ ಕರ್ನಾಟಕಕ್ಕಲ್ಲ ನಮ್ಮ ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಂದು ಹೇಳಿ ನಾನು ಭಾವಿಸ್ತೀನಿ. ಗುಡ್. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ಭೀಮವ್ವ ಶೀಳಿಕ್ಯಾತ್ರ ಇವರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಈ ನಮ್ಮ ಕರ್ನಾಟಕದ ಈ ಏನು ಒಂದು ತೊಗಲುಗೊಂಬೆ ಆಟ ಕ್ಷೇತ್ರದಲ್ಲಿ ಇದುವರೆಗೂ ಈ ಕ್ಷೇತ್ರಕ್ಕೆ ಪ್ರಶಸ್ತಿ ಸಿಕ್ಕಿದ್ದಿಲ್ಲ. ಪದ್ಮಶ್ರೀ ಪ್ರಶಸ್ತಿ ತೋರಿಸಿ ಕೊಟ್ಟು ಈ ಒಂದು ಕ್ಷೇತ್ರವನ್ನು ಎತ್ತಿಡಿದಂಥ ಘನ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಅವರು ಮಗ ಅಭಿನಂದನೆ ಹೇಳಿದರು. ಅದರ ಜೊತೆಗೆ ಈ ಒಂದು ಕುಟುಂಬಕ್ಕೆ ಸರ್, ಈಗ ಸರ್ಕಾರಕ್ಕೆ ತಮ್ಮ ಕುಟುಂಬಕ್ಕೆ ಯಾವ ಸಹಾಯ ಸಹಕಾರ ಬೇಕಾಗುತ್ತೆ? ಏನಿಲ್ಲ ಸರ್, ಈಗ ನಮ್ಮ ತಾಯಿಯವರಿಗೆ ಈ ವೃತ್ತಿ ಉಳಿಬೇಕು, ಈ ವೃತ್ತಿ ಬೆಳಿಬೇಕು, 4 ಜನಕ್ಕೆ ತಿಳಿಬೇಕು ಸರ್. ತೊಗಲುಗೊಂಬಿ ಉಳಿಲಿ ಬೆಳಿಲಿ ಅಂತಂದು ಸರ್ಕಾರ ಅವ್ರು ಹೇಳ್ತಾರೆ ಸರ್. ಈ ಕಲೆಯನ್ನು ನಾವು ಬೆಳೆಸಂತನ ಬಂದಿವಿ. ಈಗಾದ್ರೂ ನಮ್ಮ ಮೊಮ್ಮಕ್ಕಳಿಗೆ ಆಯ್ತು, ಯಾರಿಗೆ ಆಯ್ತು, ಎಲ್ಲ ನನ್ನ ಕಲೆ ಇದೇ ಕಲೆಯಿಂದ ಮುಂದುವರ್ಸಂತ ಹೊಂಟಿವಿ ಸರ್. ಯಾಕೆಂದ್ರೆ ಭೀಮವ್ಗ 12 ಮಂದಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು 6 ಮಂದಿ, ಆಮೇಲೆ 14 ಮಂದಿ, ಆಮೇಲೆ ಶಾಸ್ತ್ರು ಮೊಮ್ಮಕ್ಕಳು ಕಟ್ಟಿಗೆ ಇಟ್ಟು ಜೀವನ ಹೆಂಗ್ ಮಾಡಕ್ ಸರ್ ಇಟ್ ಮನೆಗೆ. ಅಂದ್ರೆ ನೀವು ಸರ್ಕಾರದಿಂದ ಏನಿಲ್ಲ ಸರ್, ಸರ್ಕಾರದವರು ಒಂದು ನಮ್ಮನ್ನ ಎಲ್ಲಾ ಗೊತ್ತೈತಿ. ನಮ್ಮ ಮನಿಗ್ ಬಂದಾರ, ಪದ್ಮಶ್ರೀ ಭೀಮವ್ವ ಅವಾರ್ಡ್ ಐತಿ, ಎಲ್ಲರೂ ಬಂದಾರ, DC ಅವರು ಬಂದಾರ, ಸಚಿವರು ಬಂದಾರ, MLA ಬಂದಾರ. ಈ ಚಿಕ್ಕ ಮನೆಯ ನೋಡ್ಯಾರ. ಈ ಕುಟುಂಬಕ್ಕೆ ಈ ಮನೆ ಆಗಾಗಿಲ್ಲ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಆಯ್ತು, ನಮ್ಮ ಶಾಸಕರಾಯ್ತು, ಮತ್ತು ನಮ್ಮ ಸಚಿವರಾಯ್ತು, ನಮ್ಗೆ ಆತ್ಮೀಯ ಪರಿಚಯದವ್ರ ಇದಾರ. ಎಲ್ಲ ನಮ್ಮ ಸಿದ್ದರಾಮಯ್ಯ ಕೂಡ ನಮ್ಗೆಲ್ಲ ಪರಿಚಯದವ್ರು ಅದಾರ. ಆಮೇಲೆ ನಮಗೆ ಮನೆ ಚಿಕ್ಕದಾಗುತ್ತೆ. ಮಾನ್ಯ ಜಿಲ್ಲಾಧಿಕಾರಿ ಆಯ್ತು, ಮಾನ್ಯ ಶಾಸಕರಾಯ್ತು, ಸಚಿವರಾಯ್ತು, ನಮ್ಗೆ ಒಂದು ಕೊಪ್ಪಳದಲ್ಲಿ ಒಂದು ಸ್ಥಾನವನ್ನು ಕೊಟ್ರ, ಜಾಗವನ್ನು ಕೊಟ್ಟು ಮನೆ ಹಾಕ್ಸ್ಕೊಟ್ರ ಈ ಪದ್ಮಶ್ರೀ ಅವ್ರಿಗೆ ಒಂದು ಭೀಮವ್ವರಿಗೆ ಒಂದು ಅನುಕೂಲ ಆಗುತ್ತೆ ಸರ್. ಈಗ ಪದ್ಮಶ್ರೀ ಪ್ರಶಸ್ತಿ ಬಂದದ್ದಲ್ಲ, ಅವ್ರಿಗೇನಾದ್ರು ಅವ್ರ ಹೆಸರಲ್ಲಿ ಈ ಊರಲ್ಲಿ ಅಥವಾ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಮ್ಯೂಸಿಯಂ ಕಟ್ಟುವಂತ ಪ್ರಯತ್ನ ಸರ್ ಯಾಕೆ ಮಾಡಬಾರ್ದು? ಆದ್ರೆ ಸರ್ ಈಗ ಯಾಕಂದ್ರೆ ಇದು ಒಂದು ಸರ ಈಗ ನೋಡ್ರಿ, ಈಗ ನಮ್ಮ ಅವ್ರಿಗೆ ಅವಾರ್ಡ್ಗಳು ಬಂದಾವ. ಅವಾರ್ಡ್ ಬಂದ್ರೆ ಅವ್ನ ಇಡಾಕಿಲ್ಲ, ಜಾಗ ಇಲ್ಲ. ಆಮೇಲೆ ಒಂದು ಮ್ಯೂಸಿಯಂ ಒಂದು ಏನಾರು ಒಂದು ವ್ಯವಸ್ಥೆ ಮಾಡಿ ಕಟ್ಟಿಸ್ಕೊಟ್ರ, ಮ್ಯೂಸಿಯಂ ಕಟ್ಟಿಸ್ಕೊಟ್ರ ಆ ಮ್ಯೂಸಿಯಂಗಳಾಯ್ತು. ಆಮೇಲೆ ನಾನು ಟ್ರೈನಿಂಗ್ ಕೊಡಕ್ ಬರ್ತದೆ ನಮ್ಮ ಮೊಮ್ಮಕ್ಕಳಿಗೆ, ಮಕ್ಕಳಿಗೆ ಆ ಮ್ಯೂಸಿಯಂ ನಲ್ಲೇ ನಾನು ಟ್ರೈನಿಂಗ್ ಕೊಡ್ಬೇಕು. ತೊಗಲುಗೊಂಬಿ ಆಟ ಟ್ರೈನಿಂಗ್ ಅದಕ್ಕೊಂದಿಟ್ಟು ಅನುಕೂಲ ಮಾಡಿ ಕೊಡ್ಬೇಕು. ಆಮೇಲೆ ಹೊಲ ಮಾತ್ರ ಇಲ್ಲ ಸರ್, ಹೊಲ ಕೂಡ ಇಲ್ಲ. ಹೊಲ ಇಲ್ಲ, ನಿಮ್ಮ ಉಪಜೀವನಕ್ಕೆ ಒಂದು ಹೊಲ ಒಂದ್ 5 ಎಕರೆ 10 ಎಕರೆ ಸರ್ಕಾರ ಎಂತಿದ್ದವ್ರಿಗೆ ಕೊಡ್ತೈತಿ. ನಿಮ್ಮಂತ ಕಲಾವಿದರಿಗೆ ಕೊಟ್ಟು ಒಂದು ಗೌರವಿಸಿದ್ರ ನಿಮ್ಮ ಕಲೆ ಉಳಿತೈತಿ. 10 ಎಕರೆ 5 ಎಕರೆ 10 ಎಕರೆ ಕೊಡೋದು ಬೇಡ ಸರ್ಕಾರದವರು, ಬರೀ ಒಂದು 6-7 ಎಕರೆ ಕೊಡೋಣ. ನಮ್ಮ ಮಕ್ಕಳಿಗೆ ಆಗುತ್ತೆ, ಜೀವನಕ್ಕಾಗುತ್ತೆ. ಮತ್ತೆ ಈ ಮೊಮ್ಮಕ್ಳು ಬಳಸೋದ್ ಹೆಂಗ್, ನಾವು ಮಕ್ಕಳು ಬಳಸೋದ್ ಹೆಂಗ, ಸ್ವಾಸ್ಥ್ಯ ಬಳಸೋದ್ ಹೆಂಗ? ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ತೊಗಲುಗೊಂಬೆ ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಸೇವೆಯನ್ನು ಮಾಡಿದಂಥ ಭೀಮವ್ವ ಅಜ್ಜಿಗೆ ಇಷ್ಟು ಒಂದು ವ್ಯಾಪಕವಾದ ಬೆಂಬಲ, ಅವರ ಜೊತೆಗೆ ಒಂದು ಅವರ ಹೆಸರಲ್ಲಿ ಒಂದು ಮ್ಯೂಸಿಯಂ ಕಟ್ಟಿದ್ರೆ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಟ್ರೈನಿಂಗ್ ಕೊಡುವಂಥ ಕೆಲಸ ಆಗುತ್ತೆ. ಜೊತೆಗೆ ಅವ್ರಿಗೊಂದು ಸೂರು ಕಲ್ಪಿಸಿದ ಹಾಗಾಗುತ್ತೆ. ಮತ್ತೆ ಇಂಥ ಕ್ಷೇತ್ರಕ್ಕೆ ಸರ್ಕಾರ ಅನುದಾನ ಕೊಡ್ತಾರೆ. ಇಂಥ ಒಂದು ಕ್ಷೇತ್ರ ಕಲೆಗೆ ಬೆಳಕು ಚೆಲ್ಲುವ ನಿಟ್ಟಿನೊಳಗೆ ಸರ್ಕಾರ ಕೆಲಸ ಮಾಡಬೇಕು. ಜೊತೆಗೆ ಇಂಥ ಒಂದು ಕಲಾವಿದರನ್ನು ಗುರುತಿಸಿ ಅವರಿಗೆ ರಾಜ್ಯೋತ್ಸವ ಕೊಟ್ಟಿದ್ದಾರೆ ಮತ್ತು ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದರ ಜೊತೆಗೆ ಅವರಿಗೆ ಜೀವನೋಪಾಯಕ್ಕೆ ಒಂದು 4ರಿಂದ 10 ಎಕರೆವರೆಗೂ ಒಂದು ಏನಾದರೂ ಹೊಲವನ್ನು ಕೊಟ್ಟರೆ ಅವರ ಮಕ್ಕಳು ಮರಿಮೊಮ್ಮಕ್ಕಳು ಕೂತು ಒಂದು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬೇರೆ ದಿನದೊಳಗೆ ಅವರು ಕೃಷಿಯನ್ನು ನಂಬಿಕೊಂಡು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಕಾಯಕ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನೊಳಗೆ ತಾವು ಗಂಭೀರವಾಗಿ ಯೋಚನೆ ಮಾಡಿ ಇಂಥ ಕಲಾವಿದರನ್ನ ಗುರುತಿಸಿ ಅವ್ರಿಗೊಂದು ಗೌರವಿತವಾದಂಥ ಒಂದು ಸೂರು, ಜೊತೆಗೆ ಅವ್ರು ಬದುಕಲಿಕ್ಕೆ ಬೇಕಾಗುವಂಥ ಒಂದು ಫಲವನ್ನು ಕೊಡುವಂಥ ನಿಟ್ಟಿನೊಳಗೆ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಸರ್ಕಾರ
ಈಗ ಕೊಪ್ಪಳ ಜಿಲ್ಲೆಯೊಳಗೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಅವರ ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಮಾಡಿದರೆ ಬಹಳಷ್ಟು ಸೂಕ್ತ ಮತ್ತು ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆ ಆಗುತ್ತೆ. ಈ ತೋರುಗೊಂಬೆಯನ್ನ ವೃತ್ತಿಯನ್ನ ಸಣ್ಣ ಬಾಲಕಿಯಿಂದನೇ ಇವರು ಈ ಕರಗತ ಮಾಡಿಕೊಂಡು ಇಂಥ ಇಲ್ಲಿವರೆಗೂ ಮಾನ್ಯ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, ಜನಪದ ಸ್ತ್ರೀ ಪ್ರಶಸ್ತಿ ಮತ್ತು ಸಂಘ ಸಂಸ್ಥೆಗಳು ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ವೃತ್ತಿ ರಂಗಭೂಮಿ ಪ್ರಶಸ್ತಿಗಳನ್ನು ಪಡೆದುಕೊಂಡು ಇಲ್ಲಿ ಕರ್ನಾಟಕ ರಾಜ್ಯದಿಂದ ಮತ್ತೆ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತದಿಂದ ನಾಮಿನೇಟ್ ಆಗಿ ಇಲ್ಲಿ ಗೌರವ ಸ್ವೀಕರಿಸಿಕೊಂಡು ರಾಷ್ಟ್ರಪತಿಯವರು ಮಾನ್ಯ 28ನೇ ತಾರೀಕು ಏಪ್ರಿಲ್ 28ನೇ ತಾರೀಕು 2025ರಲ್ಲಿ ಅವರು ರಾಷ್ಟ್ರಪತಿ ಭವನದಲ್ಲಿ ಇವರಿಗೆ ಒಂದು ರಾಷ್ಟ್ರಪತಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇವರು ಇಳಿ ವಯಸ್ಸಿನಲ್ಲಿ ಶಿಳ್ಳೆಕ್ಯಾತ್ರ ಅಂತ ಇವರು ಈ ಗ್ರಾಮದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕಿಳ್ಳೆಕ್ಯಾತ್ರ ಅಂತ ಅಡ್ಡ ಹೆಸರಿದೆ. ಇವರು ಜಾತಿ ಶಿಳ್ಳೆಕ್ಯಾತ್ರ ಆಗಿದ್ದರಿಂದ ಇವರು ನಮ್ಮ ಅಜ್ಜ ದೊಡ್ಡಬಾಳಪ್ಪ ಅವರು ಶಿಳ್ಳೆಕ್ಯಾತ್ರವರು ಹಿಂದಿನಿಂದಾನ ಈ ಕಲೆಯನ್ನು ತೊಗಲುಗೊಂಬೆ ಕಲೆಯನ್ನು ಕರಗತ ಮಾಡಿಕೊಂಡು ಈ ನಾಡಿನಾದ್ಯಂತ ಮತ್ತು ರಾಜ್ಯದಲ್ಲಿ ಮತ್ತು ವಿದೇಶದಲ್ಲಿ ಸಹ ಈ ಕಲೆಯನ್ನು ಮಾಡ್ಕೊತ ಬಂದಿದ್ದಾರೆ. ಇಲ್ಲೇ ಸುತ್ತಮುತ್ತ ಹಂಪಿ ಉತ್ಸವದಲ್ಲಿ ಕಲೆಯನ್ನು ಪ್ರದರ್ಶನ ಮಾಡ್ಯಾರ. ಆಮೇಲೆ ಮೈಸೂರು ದಸರಾ ಉತ್ಸವದಲ್ಲಿ ಕಲೆಯನ್ನು ಪ್ರದರ್ಶನ ಮಾಡ್ಯಾರ. ಮತ್ತು ಈಗ ದೆಹಲಿ ಒಳಗೆ ಮೊನ್ನೆ ಈ ಇವರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಹಿತ ಬಂದೈತಿ. ನಮ್ಮ ಇದಕ್ಕಿಂತ ಹಿಂದೆ ಕರ್ನಾಟಕ ಸರ್ಕಾರದವರು ಈ ಕಲೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಜನಪದ ಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ. ಹಲವಾರು ರಾಜ್ಯ ಮತ್ತು ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಾರ. ಈ ಕಲೆಯನ್ನು ಇವರು ಸಣ್ಣ 8ನೇ ವಯಸ್ಸಿನಿಂದ ಮಾಡ್ಕೊತ ಬಂದವರು. ಇವತ್ತು ಈ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ. 3 ಮಂದಿ ಮಕ್ಕಳಿಗೆ 12 ಮಂದಿ ಮಕ್ಕಳದಾರ. ಈ ಅಜ್ಜಿಗೆ 12 ಮಂದಿ ಮೊಮ್ಮಕ್ಕಳದಾರ. ಅವರು ಇದೇ ವೃತ್ತಿಯನ್ನು ಮಾಡ್ಕೊತ ಬಂದಿದ್ದಾರೆ. ಶಿವರಾಜ ಮತ್ತು ಪಾಂಡುರಂಗ, ವಸಂತ ಇವರ ಕೊನೆಯ ಮಕ್ಕಳು ಇವರು ಮಕ್ಕಳು 3 ಜನ ಗಂಡು ಮಕ್ಕಳು. ಇದೇ ವೃತ್ತಿಯನ್ನು 96ನೇ ಸಂಖ್ಯೆಯಲ್ಲಿದ್ದು ಶಿಳ್ಳೆಕ್ಯಾತ ಅಂತ ಇದ್ದು ಈ ಒಂದು ಶಿಳ್ಳೆಕ್ಯಾತ ಸಮುದಾಯದಲ್ಲಿ ಪರ್ಯಾಯ ಪದವಾಗಿ ಕಿಳ್ಳೆಕ್ಯಾತನ ಕರೀತಾರ, ಗೊಂಬೆ ಆಟದವರು ಅಂತ ಕರೀತಾರ, ವೃತ್ತಿ ನಾಟಕದ ಕಿಳ್ಳೆಕ್ಯಾತರ ಅಂತ ಕರೀತಾರ. ಆ ಎಲ್ಲ ಹೆಸರುಗಳು ನಮ್ಮ ಆಗಿರೋದ್ರಿಂದ ಸುಮಾರು 2011ರ ಜನಗಣತಿಯಲ್ಲಿ 35,000 ಜನಸಂಖ್ಯೆ ಇದ್ದಿದ್ದು ಇವತ್ತು ಮೊನ್ನೆ ಏನೋ ಒಂದು ಸ್ವಲ್ಪ ಜಾತಿ ಜನಗಣತಿ ಅಂತ ಒಂದು ವರದಿ ಸರ್ಕಾರದಲ್ಲಿ ಈಗ ಬಿತ್ತರಿತ ಆಗ್ತದಲ್ಲ, ಅದರಲ್ಲಿ ಸುಮಾರು 5,000-6,000 ಜನಸಂಖ್ಯೆ ಅಷ್ಟೇ ತೋರಿಸಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾ ಈ ಸಮುದಾಯದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. 5,000-6,000 ಜನಸಂಖ್ಯೆಯನ್ನು ತೋರಿಸಿದಂಥ ಒಂದು ಮಾನ್ಯ ನಾಗಮೋಹನ್ ದಾಸ್ ವರದಿ ಏನು ಇದೇ ಇಲ್ಲ ಒಳ ಮೀಸಲಾತಿಯಲ್ಲಿ ಅದ್ರ ಸರಿಯಾಗಿ ಡಾಟಾನ ನಮ್ಮ ಜನಸಂಖ್ಯೆ ಎಷ್ಟಿದೆ ಅದನ್ನು ತೋರಿಸ್ಬೇಕು. ಸಣ್ಣ ಸಣ್ಣ ಸಮುದಾಯಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಬೇರೆ ಬೇರೆ ದೊಡ್ಡ ಸಮುದಾಯಕ್ಕೆ ಹಾಕ್ಕೊಂಡು 6 ಕೋಟಿ 7 ಕೋಟಿ 9 ಕೋಟಿ ಕರ್ನಾಟಕದ ಜನಸಂಖ್ಯೆಯನ್ನು ತುಂಬಿಸಿ ಬೇರೆ ಬೇರೆ ಸಮುದಾಯಕ್ಕೆ ರಾಜಕೀಯವಾಗಿ ಜನಸಂಖ್ಯೆಯನ್ನು ಒಡೆದು ಹಾಕ್ಕೊಂಡು ನಮ್ಮ ಸಮುದಾಯ ಯಾರು ಕೇಳೋದಿಲ್ಲ, ಮಾತಾಡೋದಿಲ್ಲ, ಬಾಯಿ ಇಲ್ಲದ ಸಮುದಾಯಗಳನ್ನು ಜನಸಂಖ್ಯೆಯನ್ನು ಕದಿಬಾರ್ದು. ಅದಕ್ಕೋಸ್ಕರ ನಾವು ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 2011ರಲ್ಲಿ 35,000 ಇದ್ವಿ. ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಈಗ ಆಲ್ರೆಡಿ ಆಗಿದ್ದೀವಿ. 91 ಲಕ್ಷ ಜನಸಂಖ್ಯೆ ಇರ್ಬೋದು. 90,000ರಿಂದ 1 ಲಕ್ಷ ಜನಸಂಖ್ಯೆ ಇರ್ಬೋದು ಈ ರಾಜ್ಯದಲ್ಲಿ. ಹಾಗಾಗಿ ಬರೀ 2011ರಲ್ಲಿ 35,000 ಜನಸಂಖ್ಯೆ ಇದ್ದಿದ್ದನ್ನು ಈಗ ಮೊನ್ನೆ ಜಾತಿ ಜನಗಣತಿ ಮಾಡಿದಾರಲ್ಲ ಹಿಂದುಳಿದ ವರ್ಗ ಆಯೋಗದಲ್ಲಿ, ಆ ಆಯೋಗದಲ್ಲಿ ಬರೀ 6,000 ಜನಸಂಖ್ಯೆ ತೋರಿಸಿದ್ದಾರೆ. ಇನ್ನು ಸುಮಾರು 29-30,000 ಜನಸಂಖ್ಯೆನ ಕಡಿಮೆ ಮಾಡಿದಾರೆ. ಅಂದ್ರೆ ನಾವೆಲ್ಲರೂ ಸತ್ತಿವೆ, ನಶಿಸಿ ಹೋಗಿದ್ದೇವಾ, ಹಾಳಾಗಿದ್ದೇವ? ಅದಕ್ಕೋಸ್ಕರ ಸರ್ಕಾರದವರು ಈ ಜನಾಂಗನ ಅದನ್ನ ಬಲಾಢ್ಯ ಸಮುದಾಯನೇ ಇರ್ಬೋದು ಇದಕ್ಕೆ ಪಾತ್ರದ 101 ಜನಸಂಖ್ಯೆ SC ಒಳಗೆ ನಮ್ಮ SCಯಲ್ಲೇ ವೈರಿಗಳು ಎಲ್ಲದಂದ್ರೆ ಬಗಲನೇ ಹೈ ಅಂತ ಅನ್ನಂಗ ನಮ್ಮ 101 ಜಾತಿ ಒಳಗೆ ನಮ್ಮ ದೊಡ್ಡ ದೊಡ್ಡ ಸಮುದಾಯಗಳು ನಮ್ಮನ್ನ ತುಳಿಬಾರ್ದು. ನಮ್ಮ ಅಣ್ಣತಮ್ಮಗಳು ಅಂತ ತಿಳ್ಕೊಂಡು ನಮ್ಮನ್ನು ಗುರುತಿಸ್ಬೇಕು. ನಮ್ಮ ಅಲೆಮಾರಿ, ಅರೆ ಅಲೆಮಾರಿ, ಪರಿಶಿಷ್ಟ ಜಾತಿ 101 ಜಾತಿಯಲ್ಲಿ ನಾವು 96ನೇ ಸಂಖ್ಯೆಯಲ್ಲಿ ಶಿಳ್ಳೆಕ್ಯಾತ ಸಮುದಾಯ ಅಂತ, ಶಿಳ್ಳೆಕ್ಯಾತರು, ಗೊಂಬೆ ಆಟದವರು, ನಾಟಕದವರು, ಕಟಬುಕ್ ಅಂತ ಜನಾಂಗದವರು ನಾವು ನಮ್ಮನ್ನ ಒಂದು ಗುರುತಿಸ್ಬೇಕು. ಜನಸಂಖ್ಯೆಯನ್ನ ನಮ್ಮ ಸರಿಯಾಗಿ ಡಾಟಾ ನೋಡಿಕೊಂಡು ನಮ್ಮ ಸಮುದಾಯದಲ್ಲಿ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವು ಕಲೆಯನ್ನು ಉಳಿಸ್ಕೊಳ್ಬೇಕೋಸ್ಕರ ನಾವು ನಮ್ಮ ಅಜ್ಜಿಯವರ ಮುಖಾಂತರ ನಾವು ಸರ್ಕಾರದಿಂದ ಮಾನ್ಯ ದೇಶದ ರಾಷ್ಟ್ರಪತಿಯವರಿಗೆ ಮುಖಾಂತರ, ಪ್ರಧಾನಮಂತ್ರಿ ಮುಖಾಂತರ, ಗೃಹ ಮಂತ್ರಿ ಮುಖಾಂತರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಸರ್ಕಾರದ ಮುಖಾಂತರ ನಾವು ಬೇಡ್ಕೊಳ್ಳೋದಿಷ್ಟೇ. ನಮಗೆ ಏನಾದರೂ ಸೂರು ಮತ್ತು ಕಲೆಯನ್ನು ಉಳಿಸ್ಕೊಳಕ, ತೊಗಲುಗೊಂಬೆ ಪಾತ್ರ ರೆಡಿ ಮಾಡ್ಕೊಳಕ ಒಂದು ಸಿನಿಮಾ ರಂಗದವರು ಇವ್ರನ್ನ ನಾವು ಮರ್ತು ಬಿಟ್ಟಿದಾರ. ಯಾಕಂದ್ರೆ ಸುಮಾರು ಸಿನಿಮಾ ರಂಗಕ್ಕೆ ನಾವು ಬ್ಲೂ ಪ್ರಿಂಟ್ ಹಾಕಿಕೊಟ್ಟಿವಿ. ನಮ್ಮ ಸಿನಿಮಾ ರಂಗ ಬಂದಿರೋದ ನಮ್ಮಿಂದ.
ಇವತ್ತು ಸಿನಿಮಾ ರಂಗದವ್ರು ಒಬ್ರು ಇಲ್ಲಿ ಈ ರಾಷ್ಟ್ರಪತಿ ಪಡೆದಂತ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಈ ಅಜ್ಜಿನ ಬಂದು ಭೇಟಿಯಾಗಿಲ್ಲ. ಒಂದ್ 40 ಗೊಂಬೆ ಆಟದ ನಾವು ಮೂಗ್ ಸಿನಿಮಾ ತೆಗೆದು ಮೊದಲ ಹಿಂದೆಗಡೆ ಈ ಸಿನಿಮಾ ತಕ್ಕಂದರು. ನಮ್ಮ ಕಲೆ ಇದ್ದದ್ದೇನಂದ್ರೆ ಈ ಭೂಮಿ ಹುಟ್ಟಿದಾಗಿದ್ದ ಈ ಹುಟ್ಟಿದಾಗಿದ್ದ ಹುಟ್ಟಿದ ಕಲಿದು ಈ ನಲ್ಲಿ ಹುಟ್ಟಿದ ಭೂಮಿ ಹುಟ್ಟದಾಗಿದ್ದ ಕಲೆ ಮಾಡ್ಕೊಂತ ಬಂದಂತ ನಮ್ಮ ಜನಾಂಗಕ್ಕ ಇವತ್ತ ಆಧಾರ ಇಲ್ಲ. ಇದು ಎಲ್ಲ ಜಾತಿಗಿನ ಕೀಳದ ಜಾತಿ ಅಂತ ನಾವು ನಮ್ಮನ್ನ ಸರ್ಕಾರ ಗುರುತಿಸ್ಬೇಕು. ಸೋಲಿಕ್ಯಾತ ಎಲ್ಲರಿಗೂ ಕೊಟ್ಟೆ ನನಗೆ ಅಂದ್ರೆ ಅಂದ ನೀನು ಎಲ್ಲ ಜಾತಿಗೆ ಕೊಟ್ಟಿನಪ್ಪ ಸರಿಯಾಗಿ ನೀ ಸುಮ್ಮನೆ ಕುಂತೀನಿ ಏನೇನು ನನಗೆ ಈ ಹುಲ್ಸಿನ ಪುಟ್ಟ ಐತೆ ಈ ಹುಲ್ಸಿನ ಪುಟ್ಟ ತಗೊಂಡು 5 ಮಂದಿ ಪಂಚ ಮಾಡಿದ್ರೆ ಈ ಕಲೆಯನ್ನು ಬೆಳೆಸ್ಕೊಂತ ಇವ್ರನ್ನ ಧ್ಯಾನ ಮಾಡ್ಕೊಂತ ನಿನ್ನ ಮಳೆಯವ್ರ ಬೆಳೆ ಊರಿಗೆ ಸಂಪತ್ತು ಆಗಿದೆ ಅನ್ನಂಗೆ ಆಶೀರ್ವಾದ ಮಾಡ್ತಾನೆ. ದೇವರು ಉಳಿ ತುಂಬ ಕಾಲ ನಿನ್ನ ಆಟ ಆಡಿಸಿ ಉಳಿ ತುಂಬ್ತಾರ ನೀವು ಉಳಿಸಿನ ಮಗ ಆಗಿ ಈ ರೈತನಿಂದ ಹೋಗ ಹಿಡಿತಾ ಇಲ್ಲಿ 12 ವರ್ಷ ವನವಾಸ ಮುಗಿಯಿತು, 1 ವರ್ಷ ಜ್ಞಾತವಾಸಕ್ಕೆ ನಾವು ಹೋಗಬೇಕಾಗಿದೆ. ಎಲ್ಲಿ ಹೋದರೆ ನಮ್ಮ ಕಾಲಕ್ಷೇಮ ಆಗುವುದು ಏನು? ಹೋಹೋ, ಅಲ್ಲಿ ನಮ್ಮ ತಮ್ಮನಾದ ಅರ್ಜುನನು ಬಂದಂತೆ ಕಾಣಿಸ್ತದೆ. ಅವನನ್ನು ವಿಚಾರ ಮಾಡ್ತೇನೆ. ಹೇ ತಮ್ಮ ಅರ್ಜುನ, ಬೇಗನೆ ಬರುವಂತದ್ರಾಗ ತ್ವಂ ತತ್ತ ಜನ ಧೀಂ ತತ್ತ ಜನ ತ್ವಂ ತತ್ತ ಜನತಾ ತಯ ಧೀಂ ತತ್ತ ಜನತಾ ತಕದಂ 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 ಧೆತ್ತ. ನಮೋ ನಮೋ ಆನಂದ ಧರ್ಮರಾಜ, ನಿನ್ನ ಪಾದವನ್ನು ಕಂಡು ಈ ಅರ್ಜುನನು ವಂದಿಸುತ್ತೇನೆ. ಹೋಹೋ ತಮ್ಮ ಅರ್ಜುನ, ಸವೇ ಸಾಕ್ಷಿ ಧನಂಜಯ ಕಿರೀಟಿ ಭೀಮಶ್ಚೇರೋ ನಾಮಗಳಿಂದ ಒಪ್ಪುವ ರಾದಿಗಳು ತಮ್ಮ ಅರ್ಜುನ ನನ್ನ ಪಾದವನ್ನು ಬಿಟ್ಟು ಬೇರೆ